ಪತ್ರಕರ್ತೆ ನೀಲು ವ್ಯಾಸ್ ಅವರಿಗೆ ನೀಡಿರುವಂತಹ ಸಂದರ್ಶನದಲ್ಲಿ ಬಿಜೆಪಿ ಹಿರಿಯ ನಾಯಕ ಸುಬ್ರಮಣಿಯನ್ ಸ್ವಾಮಿ ಅವರು ಕೇಂದ್ರ ಬಜೆಟ್ ಬಗ್ಗೆ ಮತ್ತೆ ಎಪ್ಸ್ಟೀನ್ ಫೈಲ್ಸ್ ನಲ್ಲಿ ಭಾರತೀಯ ನಾಯಕರ ಹೆಸರು ಉಲ್ಲೇಖದ ಬಗ್ಗೆ ಮಾತಾಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ಗೆ 10ರಲ್ಲಿ ಎಷ್ಟು ಅಂಕಗಳನ್ನ ನೀಡ್ತೀರಿ ಅನ್ನುವಂಥ ಪ್ರಶ್ನೆಗೆ ಸುಬ್ರಮಣಿಯನ್ ಸ್ವಾಮಿ ಅವರು ಬಹಳ ಮಾರ್ಮಿಕವಾಗಿ ಉತ್ತರಿಸಿದ್ದಾರೆ. 0 ಅಂಕ ಕೊಡೋದಿಕ್ ಬಯಸ್ತೇನೆ, ಆದ್ರೆ ಇನ್ನೂ ಕಠೋರ ಪ್ರೊಫೆಸರ್ ರೀತಿಯಲ್ಲಿ ನಾವಿದನ್ನ ನೋಡೋದಾದ್ರೆ -20 ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಬಜೆಟ್ ಅಷ್ಟು ಕೆಟ್ಟದಾಗಿದೆಯಾ ಅನ್ನುವಂಥ ಪ್ರಶ್ನೆಗೆ ಏನಿದೆ ಅದರಲ್ಲಿ ಅಂತ ಮರು ಪ್ರಶ್ನೆಯನ್ನ ಹಾಕಿದ್ದಾರೆ. ಇಲ್ಲಿಯವರೆಗಿನ ಬೆಳವಣಿಗೆ ದರ ಎಷ್ಟು ಮತ್ತೆ ಈಗ ಘೋಷಿಸಿರುವಂತಹ ಬೆಳವಣಿಗೆ ದರ ಎಷ್ಟು, ಬಡ ಕಾರ್ಮಿಕರ ಬಗ್ಗೆ ಏನ್ ಘೋಷಣೆಯನ್ನ ಮಾಡಲಾಗಿದೆ ಅನ್ನುವಂತಹ ಒಂದು ಪ್ರಶ್ನೆಗಳನ್ನ ಸ್ವಾಮಿ ಅವರು ಎತ್ತಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರಿಗೆ ಯಾವುದೇ ಅರ್ಥಶಾಸ್ತ್ರ ಗೊತ್ತಿಲ್ಲ, ಅವ್ರಿಗೆ ಯಾವುದೇ ಹಣಕಾಸು ಗೊತ್ತಿಲ್ಲ. ಅವರು ಪ್ರಧಾನಮಂತ್ರಿ ಕಚೇರಿ ಏನನ್ನ ಸಹಿ ಮಾಡೋದಿಕ್ಕಾಗಿ ಕಳಿಸುತ್ತೋ ಅದಕ್ಕೆ ಸಹಿ ಮಾಡ್ತಾರೆ ಅಂತ ಸ್ವಾಮಿ ಅವರು ಟೀಕೆ ಮಾಡಿದ್ದಾರೆ. ಇಟ್ಕೊಳ್ಳಲಾಗಿರುವಂತಹ ಗುರಿಗಳು ಯಾವುವು ಅಂತ ಆರ್ಥಿಕ ಪರಿಭಾಷೆಯಲ್ಲಿ ನಾನು ತಿಳಿದುಕೊಳ್ಳೋದಿಕ್ಕೆ ಬಯಸ್ತೀನಿ ಅಂತ ಹೇಳಿದ್ದಾರೆ. ಬಜೆಟ್ ರೀತಿಯನ್ನ ಕಟುವಾಗಿ ಟೀಕೆ ಮಾಡಿರುವ ಅವರು ಇದು ಅರ್ಥಶಾಸ್ತ್ರವನ್ನ ನಿಭಾಯಿಸುವಂತ ಮಾರ್ಗ ಅಲ್ಲ ಅಂತ ಹೇಳಿದ್ದಾರೆ. ಅವ್ರು ಬಯಸಿದ್ರೆ ಅವರು ತಮಗೆ ಅರ್ಥಶಾಸ್ತ್ರ ಗೊತ್ತಿದೆ ಅಂತ ಭಾವಿಸಿದ್ರೆ ನನ್ನೊಂದಿಗೆ ಚರ್ಚೆ ಮಾಡ್ಲಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ನ ದೊಡ್ಡ ಕೊರತೆಗಳು ಏನು? ಸ್ವಾಮಿ ಅವರ ಪ್ರಕಾರ ಅವೆಲ್ಲವೂ ಕೆಟ್ಟದಾಗಿವೆ. ಮತ್ತೆ ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಅನ್ನ ರದ್ದುಗೊಳಿಸಬೇಕು ಮತ್ತೆ ಹೊಸ ಬಜೆಟ್ ಅನ್ನ ಬರಿಬೇಕು ಅನ್ನೋದು ಸ್ವಾಮಿ ಅವರ ಸ್ಪಷ್ಟ ಅಭಿಪ್ರಾಯ ಆಗಿದೆ. ನಾನು ಅರ್ಥಶಾಸ್ತ್ರಜ್ಞ, ನಾನು ಸಾಮಾನ್ಯನಲ್ಲ. ಹಾರ್ವರ್ಡ್ ನಿಂದ PhD ಪದವಿಯನ್ನು ಪಡೆದಿದ್ದೀನಿ, ನಾನು ಹಾರ್ವರ್ಡ್ ನಲ್ಲಿ ಪ್ರಾಧ್ಯಾಪಕನಾಗಿದ್ದೆ ಅಂತ ಹೇಳೋ ಮೂಲಕ ತಮ್ಮ ಮಾತಿನ ಗಂಭೀರತೆ ಅರ್ಥ ಮಾಡಿಕೊಳ್ಳಬೇಕು ಅನ್ನುವಂಥ ಒಂದು ಧಾಟಿಯಲ್ಲಿ ಅವರು ಈ ಒಂದು ಟೀಕೆಯನ್ನ ಮಾಡಿದ್ದಾರೆ. ಈ ಬಜೆಟ್ ಅನ್ನ ಕಸದ ಬುಟ್ಟಿಗೆಸೆಯುವಂತ ಮಟ್ಟದಾಗಿದೆ ಅಂತ ನೇರವಾಗಿನೇ ಹೇಳಿದ್ದಾರೆ ಈ ಬಿಜೆಪಿಯ ಹಿರಿಯ ನಾಯಕ. ಅದನ್ನ ಅವರು ವರ್ಷದ ಜೋಕ್ ಅಂತ ಕರೆದಿದ್ದಾರೆ. ಭಾರತದ ಪಾಲಿನ ಆದರ್ಶ ಬಜೆಟ್ ಯಾವುದು ಅಂತ ಬೇಕಾದ್ರೆ ಹೇಳಬಹುದು, ಆದ್ರೆ ನಿರ್ಮಲಾ ಸೀತಾರಾಮನ್ ಬಜೆಟ್ ನಲ್ಲಿ ಏನ್ ತಪ್ಪಾಗಿದೆ ಅಂತ ಪಟ್ಟಿ ಮಾಡ್ಕೊಂಡು ಕೂರೋದು ಸಮಯ ವ್ಯರ್ಥ ಮಾಡಿದಾಗೆ ಅಂತ ಹೇಳೋ ಮೂಲಕ ಸ್ವಾಮಿ ಅದನ್ನ ಪೂರ್ತಿಯಾಗಿ ಬದುಕು ಸರಿಸಿದ್ದಾರೆ. ಬಜೆಟ್ ಅನ್ನ ಸ್ವಾಮಿ ಇಷ್ಟಪಡದಿರೋದಕ್ಕೆ ಮುಖ್ಯ ಕಾರಣ ಏನು ಅಂತ ಅಂದ್ರೆ ಅವ್ರು ವಿವರಿಸಿದ ಹಾಗೆ ಅದು ಮೊದಲನೆಯದಾಗಿ ಗುರಿಯ ಕೊರತೆಯನ್ನ ಹೊಂದಿದೆ. ಇನ್ನು ಎರಡನೇದಾಗಿ ಆ ಗುರಿಯನ್ನ ತಲುಪೋದನ್ನ ತಡಿತಾ ಇರುವಂತಹ ವಿಷಯಗಳು ಯಾವುವು ಅನ್ನೋದು ಅವ್ರ ಪ್ರಶ್ನೆ ಆಗಿದೆ. ಇನ್ನು ಮೂರನೇದಾಗಿ ನಮಗ್ ಬೇಕಾದ ತಂತ್ರ ಯಾವುದು, ಎಲ್ಲವನ್ನ ಸರಿಪಡಿಸೋದಕ್ಕೆ ಅಗತ್ಯ ಇರುವಂತಹ ತಂತ್ರಗಳು ಯಾವುದು ಅನ್ನೋದನ್ನ ನೋಡ್ಬೇಕಾಗಿರೋದ್ರ ಬಗ್ಗೆ ಅವ್ರು ಹೇಳ್ತಾರೆ. ಅಂದ್ರೆ ಅಂತಿಮವಾಗಿ ಅದಕ್ಕೆ ಹಣಕಾಸನ್ನು ಒದಗಿಸೋದಕ್ಕೆ ಅಗತ್ಯವಾದ ಹಣ ಅಥವಾ ನಿಧಿಯನ್ನ ಎಲ್ಲಿಂದ ಪಡಿತೀರಿ ಅನ್ನೋಂಥ ಒಂದು ಪ್ರಶ್ನೆ ಮುಖ್ಯವಾಗೋದ್ರ ಬಗ್ಗೆ ಅವ್ರು ಹೇಳ್ತಾರೆ. ಆದ್ರಿಂದ ಈ 4 ವಿಷಯಗಳನ್ನ ಬೇರ್ಪಡಿಸಿ ಸ್ಪಷ್ಟತೆಯನ್ನ ಕೊಡಬೇಕು ಅನ್ನೋದು ಸ್ವಾಮಿ ಅವರ ಅಭಿಪ್ರಾಯ ಆಗಿದೆ. ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ ಅನ್ನ ವಿಶ್ಲೇಷಿಸೋದಕ್ಕೆ ಏನಿದೆ ಅನ್ನೋದು ಸ್ವಾಮಿ ಅವರ ನೇರ ಪ್ರಶ್ನೆ. ವಾಸ್ತವ ಏನು ಅಂತ ಅಂದ್ರೆ ನಾವು ತುಂಬಾ ಕೆಟ್ಟ ಆರ್ಥಿಕ ಪರಿಸ್ಥಿತಿಯಲ್ಲಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ಉದ್ದೇಶಗಳ ವಿಷಯವಾಗಿರ್ಲಿ ಅಥವಾ ತಂತ್ರದ ವಿಷಯವಾಗಿರ್ಲಿ ಅಥವಾ ಹಣವನ್ನ ತರುವಂತಹ ವಿಷಯಗಳಾಗಿರ್ಲಿ, ಇವುಗಳ ಬಗ್ಗೆ ಬಜೆಟ್ ನಲ್ಲಿ ಏನೂ ಇಲ್ಲವಾಗಿದೆ ಅಂತ ಹೇಳಿದ್ದಾರೆ ಸ್ವಾಮಿ ಅವರು. ಇನ್ನು ಎಪ್ಸ್ಟೀನ್ ಫೈಲ್ಸ್ ವಿಚಾರದ ಬಗ್ಗೆಯೂ ಕೂಡ ಮಾತುಕತೆ ಸಂದರ್ಭದಲ್ಲಿ ತಮ್ಮ ಸ್ಪಷ್ಟ ನಿಲುವನ್ನು ಸ್ವಾಮಿ ಅವರು ವ್ಯಕ್ತಪಡಿಸಿದ್ದಾರೆ. ಎಪ್ಸ್ಟೀನ್ ಫೈಲ್ಸ್ ನಲ್ಲಿ ಮೋದಿ ಅವರ 2017ರ ಇಸ್ರೇಲ್ ಭೇಟಿಯ ಬಗ್ಗೆ ಉಲ್ಲೇಖ ಇದ್ದು, ಟ್ರಂಪ್ ಅವರನ್ನ ಮೆಚ್ಚಿಸೋದಕ್ಕೆ ಮೋದಿ ಅವರು ಹಾಡಿ ಕುಣಿದಿದ್ರು ಅನ್ನುವಂಥ ಒಂದು ಆರೋಪವನ್ನು ಸ್ಪಷ್ಟವಾಗಿ ನಿರಾಕರಿಸುವಂತ ಅಗತ್ಯ ಇತ್ತು ಅಂತ ಸುಬ್ರಮಣ್ಯನ್ ಸ್ವಾಮಿ ಅವರು ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯನ್ನ ಕರೆದು ಅದನ್ನ ಅರ್ಥಹೀನ ಆರೋಪ ಅಂತ ಅವ್ರು ಹೇಳಬೇಕಾಗಿತ್ತು ಅಂತ ಹೇಳಿದ್ದಾರೆ. ಮೋದಿ ಅವರು ಪತ್ರಿಕಾಗೋಷ್ಠಿಯನ್ನೇ ನಡೆಸೋದಿಲ್ಲ ಅನ್ನೋದು ಅವ್ರ ಸಮಸ್ಯೆ. ಆದ್ರೆ ಇಷ್ಟು ದೊಡ್ಡ ಕಳಂಕ ಅಂಟಿರುವಾಗ ಅದ್ರ ಬಗ್ಗೆ ಅವರು ಮುಂದೆ ಬಂದು ಸ್ಪಷ್ಟನೆಯನ್ನ ಕೊಡೋದು ಮುಖ್ಯ ಅಂತ ಸ್ವಾಮಿ ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇಂಥ ಆರೋಪದಿಂದ ದೇಶನೇ ಆಘಾತಕ್ಕೊಳಗಾಗಿದೆ, RSSಗೂ ಕೂಡ ಆಘಾತ ಆಗಿರುತ್ತೆ. ಇದು ಮೋದಿ ಅವರನ್ನ ಕರೆಸಿ ಸದ್ದಿಲ್ಲದೇನೆ ದೂರ ಸರಿಯುವಂತೆ ಕೇಳಬೇಕಾಗಿದೆ. ಇಲ್ಲದೆ ಹೋದ್ರೆ ಇಡೀ ವ್ಯವಸ್ಥೆನೇ ಹಾಳಾಗತ್ತೆ ಅಂತ ಹೇಳಿದ್ದಾರೆ. ಇಡೀ ದೇಶಕ್ಕೇನೆ ಮುಜುಗರ ತಂದಿರುವಂತಹ ಈ ವಿಷಯದ ಬಗ್ಗೆ ಸ್ವತಃ ಪ್ರಧಾನಿಯವರೇ ಪತ್ರಿಕಾಗೋಷ್ಠಿಯನ್ನ ಕರೆದು ನಿರಾಕರಿಸೋದು ಅಗತ್ಯ. ಇದೆಲ್ಲವೂ ಕೂಡ ಭಾರತವನ್ನ ಹಣಿಯುವಂತಹ ಉದ್ದೇಶದಾಗಿದೆ ಅಂತ ಅವರು ಹೇಳಬೇಕಾಗಿದೆ ಅಂತ ಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಮೋದಿ ಆ ರೀತಿ ಮಾಡ್ತಾ ಇಲ್ಲ. ಅದು ಮೋದಿ ಅವರಿಗೆ ಇನ್ನೂ ಕೂಡ ದೊಡ್ಡ ಹೊಡೆತ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ ಸುಬ್ರಮಣ್ಯನ್ ಸ್ವಾಮಿ. ಮೋದಿ ಮತ್ತೆ ಜೆಫ್ರಿ ಎಪ್ಸ್ಟೀನ್ ನಡುವಿನ ಸಂಬಂಧ ಏನಿತ್ತು ಅನ್ನುವಂತಹ ಒಂದು ಪ್ರಶ್ನೆ ಈಗ ಎದ್ದಿದೆ. ಯಾಕಂತಂದ್ರೆ ಎಪ್ಸ್ಟೀನ್ ಲೈಂಗಿಕ ಕಳ್ಳ ಸಾಗಣೆದಾರ ಮತ್ತೆ ಶಿಶುಕಾಮಿ ಅಂತ ಆಗ್ಲೇ ತಿಳಿದಿದ್ದಾಗ ಅಂಥವನೊಂದಿಗೆ ಆ ರೀತಿಯ ಸಂಪರ್ಕ ಇತ್ತು ಅನ್ನೋದು ಭಾರತೀಯ ರಾಜತಾಂತ್ರಿಕರು ಆ ಒಂದು ಪರಿಸ್ಥಿತಿಯನ್ನ ನಿಭಾಯಿಸ್ತಾ ಇದ್ದಂತಹ ರೀತಿಯ ಬಗ್ಗೆ ಅನುಮಾನ ಮೂಡಿಸುತ್ತೆ. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಬಗ್ಗೆಯೂ ಕೂಡ ಸ್ವಾಮಿ ಕಟುವಾಗಿ ಮಾತಾಡ್ತಾರೆ. ಎಲ್ಲಾ ಸಮಯದಲ್ಲೂ ಕೂಡ ಅವರು ಮಧ್ಯವರ್ತಿಯಾಗಿರ್ತಾ ಇದ್ರು, ಆದ್ರಿಂದ ಅವರಿಗೆಲ್ಲಾನು ಗೊತ್ತಿತ್ತು. ಹಾಗಾಗಿ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು, ಆದ್ರೆ ಅವರನ್ನ ಮೋದಿ ಏನು ಮಾಡದೆ ಬಿಟ್ಟಿದ್ದಾರೆ ಅಂತ ಸ್ವಾಮಿ ಹೇಳಿದ್ದಾರೆ. ಮೋದಿ ರಾಜೀನಾಮೆಯನ್ನ ನೀಡಬೇಕು, ದೋಷ ಮುಕ್ತನಾಗೋವರೆಗೂ ಹೊರಗೆ ತಿರುಗೋದಿಲ್ಲ ಅಂತ ಹೇಳಬೇಕು ಅನ್ನೋದು ಸ್ವಾಮಿ ಅವ್ರ ಒತ್ತಾಯ ಆಗಿದೆ.
ಇವೆಲ್ಲವೂ ರಾಹುಲ್ ಗಾಂಧಿ ಅವರ ಹೇಳಿಕೆಗಳಲ್ಲ, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಗಳಲ್ಲ, ಹಾಗೆ ಮಹುವಾ ಮೊಯಿತ್ರಾ ಅವರು ಕೂಡ ಹೇಳಿದ್ದಲ್ಲ. ಅವರೆಲ್ಲ ಹೇಳಿದಿದ್ರೆ ಅವರು ದೇಶ ವಿರೋಧಿಗಳು, ಮೋದಿ ವಿರೋಧಿಗಳು, ಬಿಜೆಪಿ ವಿರೋಧಿಗಳು ಅಂತ ಹಣೆಪಟ್ಟಿ ರೆಡಿ ಇರುತ್ತೆ. ಆದ್ರೆ ಆಡಳಿತಾರೂಢ ಬಿಜೆಪಿಯ ಹಿರಿಯ ನಾಯಕ, ಹಿಂದುತ್ವ ಪ್ರತಿಪಾದಕ ಸುಬ್ರಹ್ಮಣ್ಯನ್ ಸ್ವಾಮಿ ಅವರ ನೇರ ಮಾತುಗಳಿವು. ಸ್ವಾಮಿ ಪ್ರತಿಷ್ಠಿತ ಹಾರ್ವರ್ಡ್ನಿಂದ PhD ಮಾಡಿರುವಂತಹ ಅರ್ಥಶಾಸ್ತ್ರಜ್ಞರು ಹೌದು. ಕಾಂಗ್ರೆಸ್ ಹಾಗೆ ಗಾಂಧಿ ಕುಟುಂಬವನ್ನ ದ್ವೇಷಿಸುವಂತಹ ಖಟ್ಟರ್ ಹಿಂದುತ್ವ ನಾಯಕರು ಕೂಡ ಹೌದು. ಅಂಥವರೇ ಈಗ ಮೋದಿ ಸರ್ಕಾರದ ಬಜೆಟ್ ಬಗ್ಗೆ ಇಷ್ಟು ಕಟುವಾಗಿ ಟೀಕೆ ಮಾಡ್ತಾ ಇದ್ದಾರೆ. ಎಪ್ಸ್ಟೀನ್ ಫೈಲ್ಸ್ ವಿಚಾರದಲ್ಲಿ ಪ್ರಧಾನಿ ಮೋದಿ ಹಾಗೆ ಅವ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಈಗೆಲ್ಲಿದ್ದಾರೆ ಈ ಮಡಿಲ ಮೀಡಿಯಾದ ಆಂಕರ್ಗಳು, ಹಾಗೆ ಬಿಜೆಪಿಯ ಬಾಯ್ಬಡುಕ ವಕ್ತಾರರು, ಮತ್ತೆ IT ಸೆಲ್ ಮುಖ್ಯಸ್ಥರು? ಒಂದು, ಸ್ವಾಮಿ ಹೇಳ್ತಾ ಇರೋದು ಸಂಪೂರ್ಣ ತಪ್ಪಾಗಿರ್ಬೇಕು. ಹಾಗಿದ್ದಲ್ಲಿ ಬಿಜೆಪಿಯವರ ಬಾಯನ್ನ ಮುಚ್ಚಿಸಬೇಕು, ಇಲ್ಲದೆ ಇದ್ರೆ ಅವರನ್ನ ಪಕ್ಷದಿಂದ ಕಿತ್ತು ಬಿಸಾಡಬೇಕು. ಇಲ್ಲದೆ ಇದ್ರೆ ಸ್ವಾಮಿ ಹೇಳ್ತಾ ಇರೋದು ನಿಜ ಇದೆ ಅಂತ ಒಪ್ಕೊಳ್ಬೇಕು ಅಲ್ವಾ? ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ? ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.